ಅತಿಶಯವೇ. ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು, ಅತಿಶಯ ಅತಿಶಯವೇ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ತುತ್ತೂರಿ ಶಬ್ದ ದೂತರ ಸೈನ್ಯ ಯೇಸು ಬರಲಿರುವ, ತುತ್ತೂರಿ ಶಬ್ದ ದೂತರ ಸೈನ್ಯ ಯೇಸು ಬರಲಿರುವ. ಕ್ಷಣ ಮಾತ್ರದಲ್ಲಿ ಮಾರ್ಪಾಡುವಂದಿ ಮಹಿಮೆಯ ಕಾಣುವೆವು. ಓಹೋ ಕ್ಷಣ ಮಾತ್ರದಲ್ಲಿ ಮಾರ್ಪಾಡುವಂದಿ ಮಹಿಮೆಯ ಕಾಣುವೆವು. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಸರ್ವಶಕ್ತ ಯೇಸು ಜೀವದಾರ ಯೇಸು ಎಂದೆಂದು ಜಯ ನೀಡುವ, ಸರ್ವಶಕ್ತ ಯೇಸು ಜೀವದಾರ ಯೇಸು ಎಂದೆಂದು ಜಯ ನೀಡುವ. ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣ ಬಾ. ಓಹೋ ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣ ಬಾ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಈ ದಿನದ ಪಾಠವನ್ನ ನಡೆಸಲು ನಮ್ಮ ಮೈಸೂರು ಸಭೆಯ ಪಾಲಕರಾದಂತ ಅಮಿತ್ ರಾವ್ ಬೋಧಕರಿದ್ದಾರೆ. ಅವರು ನಮ್ಮನ್ನ ಈ ದಿನದ ಪಾಠದಲ್ಲಿ ನಡೆಸುವಂತರಾಗಿದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಈ ದಿನದ ಪಾಠಗಳನ್ನ ನಡೆಸಿಕೊಡಲು ಅವರನ್ನ ನಾನು ತುಂಬ ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠವನ್ನ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ನಾನು ಅನಂತ ಅನಂತ ವಂದನೆಗಳು ಸಲ್ಲಿಸುವಂತವನಾಗಿದ್ದೇನೆ. ಕರ್ತನಾದಂಥ ದೇವರು ಈ ಒಂದು ಸಂಜೆ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೂಡಿ ಕೇಳಲಿಕ್ಕಾಗುವಂತೆ ದೇವರು ತನ್ನ ಸಹಾಯವನ್ನು ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳು ಅರ್ಪಿಸ್ತೇನೆ. ಹಾಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಿರಿಯ ಬೋಧಕರಾಗಿರುವಂತಹ ಪಾಸ್ಟರ್ ಎಂ ರಾಜುರವರಿಗೂ ಸಹ ನನ್ನ ವಂದನೆಗಳು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ಸಹ ವಯಸ್ಕರ ಸಭಾಶಾಲೆ ಪಾಠಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಸೊ ಈ ಒಂದು ದಿನದಲ್ಲಿ ಜೂನ್ 3 ಸೋದಮ್ ಮತ್ತು ಗೋಮೆರಗಳ ಕಥೆ ಎಂಬುದಾಗಿ ಈ ದಿನ ನಾವು ಪಾಠ ಕಲಿಲಿಕ್ಕೆ ಹೋಗೋಣ. ನಿನ್ನೆ ನಮ್ಮ ಹಿರಿಯ ಬೋಧಕರಾಗಿರುವಂತಹ ಪಾಸ್ಟರ್ ಎಸ್ ಟಿ ಸೊಲೊಮನ್ ಅವರು ನೋಹನ್ನು ಸಾರಿದ ಶುಭವಾರ್ತೆ ಬಗ್ಗೆ ಅವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ಸೋದಮ್ ಮತ್ತು ಗೋಮರಗಳ ಕಥೆಯ ಬಗ್ಗೆ ನಾವು ಈ ದಿನ ಕಲಿಲಿಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಕೃಪಾ ಸಂಪೂರ್ಣನಾಗಿರುವಂತಹ ಸರ್ವಶಕ್ತ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ವಯಸ್ಕರ ಸಭಾಶಾಲೆ ಪಾಠವನ್ನು ನಾವು ಕಲಿತಾ ಇದ್ದೇವೆ. ಕರ್ತನೆ ದೇವ, ಈ ಒಂದು ಪಾಠದ ಮುಖಾಂತರವಾಗಿ ಮಾತನಾಡು, ನಮ್ಮನ್ನು ಎಚ್ಚರಿಸು, ನಮ್ಮನ್ನು ತಿದ್ದು, ನಮ್ಮನ್ನು ಗದರಿಸು, ನಮ್ಮನ್ನು ಖಂಡಿಸು. ನಿನ್ನ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಸಹ ನಡೀಲಿಕ್ಕಾಗುವಂತೆ ನಿಂದನೆ ಸಹಾಯ ಮಾಡು. ಹೇಗೋ ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತವೇ ನೆರವೇರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ಅತಿ ಶ್ರೇಷ್ಠವಾದಂತ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ,
ಆಮೇನ್ ಆಮೇನ್. ಸೊದೋಮ್ ಮತ್ತು ಗೋಮೇರಗಳ ಈ ಒಂದು ಕಥೆ ಅಂತ ಕೊಟ್ಟಿದ್ದಾರೆ. ಇದು ಕಥೆಯಲ್ಲ, ವಿನಃ ರಿಯಲ್ ಆಗಿ ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂತ ಒಂದು ಘಟನೆ. ಇದು ಕಥೆ ಅಂತ ಹೇಳಲಿಕ್ಕೆ ಆಗಲ್ಲ, ಇದು ಸತ್ಯವೇದದಲ್ಲಿ ಸತ್ಯವಾಗಿರ್ತಕ್ಕಂಥ ಒಂದು ಘಟನೆ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಆ ಸೊದೋಮ್ ಮತ್ತು ಗೋಮರ ಪಟ್ಟಣ ಯಾಕೆ ನಾಶವಾಯಿತು, ಹೇಗೆ ನಾಶವಾಯಿತು, ಅಲ್ಲಿರುವಂತ ಪಾಪಗಳು ಏನು, ಯಾಕೆ ದೇವರು ಅವರ ಮೇಲೆ ಅಷ್ಟು ಕೋಪ ಮಾಡ್ಕೊಂಡ, ಕ್ಷಮಿಸಲಾರದಿರ್ತಂತ ಪಾಪ ಅವ್ರೇನ್ ಮಾಡಿದ್ರು ಎಂಬುದಾಗಿ ನಾವು ಕುಲಂಕುಷವಾಗಿ ನಾವು ಈ ದಿನ ಕೇಳುವುದಕ್ಕೆ ಹೋಗೋಣ. ಈ ಅಪೊಸ್ತಲನಾದಂಥ ಪೇತ್ರನು ಕೊನೆ ಕಾಲದ ಘಟನೆಗಳ ಬಗ್ಗೆ ಬಹಳ ವಿವರವಾಗಿ ಸೊದೋಮ್ ಮತ್ತು ಗೋಮರದ ಪಟ್ಟಣಗಳ ಪ್ರಮುಖವಾದ ಉದಾಹರಣೆಯನ್ನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅಪೊಸ್ತಲನಾದಂಥ ಪೇತ್ರನು ಹೊಸ ಒಡಂಬಡಿಕೆಯಲ್ಲಿ ಆತನು ಜೀವನ ಮಾಡ್ದ. ಆದ್ರೆ ಈ ಒಂದು ಘಟನೆ ಇದು ಲೋಟನ ಕಾಲದಲ್ಲಿ, ಅಬ್ರಾಮನ ಕಾಲದಲ್ಲಿ ಈ ಒಂದು ಸೊದೋಮ್ ಗೋಮರ ಪಟ್ಟಣವನ್ನು ನಾಶವಾಗಿರ್ತಕ್ಕಂಥ ನೋಡುತ್ತೇವೆ. ಯಾಕೆ ಅಷ್ಟು ಸಾವಿರಾರು ವರ್ಷಗಳು ಕಳೆದು ಹೋದ ಮೇಲೆ ಮತ್ತೊಂದು ಸಾರಿ ಅಪೊಸ್ತಲನಾದಂಥ ಪೇತ್ರನು ಯಾಕೆ ಮೆಲುಕು ಹಾಕ್ತಿದ್ದಾನೆಂಬುದಾಗಿ ನೋಡುವಾಗ, ಅಂದು ಸೊದೋಮ್ ಗೋಮರ ಪಟ್ಟಣದಲ್ಲಿ ಏನಾಗಿತ್ತು ಎಂಬುದಾಗಿ ನೋಡುವಾಗ ಅಲ್ಲಿ ಪಾಪವನ್ನು ತುಂಬಿತ್ತು. ಆ ಪಾಪ ಯಾವುದು ಎಂಬುದಾಗಿ ನೋಡುವಾಗ ಸಲಿಂಗ ಕಾಮ ಅಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಗಂಡಸರನ್ನು ಅವರು ಸಂಭೋಗ ಮಾಡ್ತಿದ್ರು, ಹೆಂಗಸರು ಸಹ ಅಲ್ಲಿ ಮದುವೆ ಆಗ್ತಾ ಇದ್ರು. ಸೊ ಅಲ್ಲಿ ಆ ರೀತಿಯಾಗಿ ಸಲಿಂಗ ಕಾಮ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಅದಕ್ಕೋಸ್ಕರ ದೇವರು ಈ ಸೊದೋಮ್ ಗೋಮರ ಪಟ್ಟಣದವರ ಮೇಲೆ ಬಹಳಷ್ಟು ಏನ್ ಮಾಡ್ದ, ಕೋಪ ಮಾಡ್ಕೊಂಡು ಅದನ್ನು ಪರಲೋಕದಿಂದ ಬೆಂಕಿ ಸುರಿಸಿ ಅದನ್ನು ನಾಶ ಮಾಡ್ತಕ್ಕಂಥದ್ದು ನಿಮಗೂ ಮತ್ತು ನಮಗೂ ಗೊತ್ತಿದೆ ಪ್ರಿಯರೇ. ಅನೇಕ ಸಾರಿ ಇದರ ವಿಷಯದಲ್ಲಿ ನಾವೆಲ್ಲರೂ ಸಹ ಪ್ರಸಂಗ ಮಾಡಿದ್ದೇವೆ, ಇದರ ಬಗ್ಗೆ ಎಲ್ಲರೂ ಸಹ ಬೋಧನೆ ಮಾಡಿದ್ದೇವೆ, ಅನೇಕ ಸಾರಿ ಸಭಾಶಾಲೆ ಪಾಠವನ್ನು ನಾವು ಕೇಳಿದ್ದೇವೆ, ಹೇಳಿದ್ದೇವೆ, ಇದೆಲ್ಲವೂ ಸಹ ನಮಗೆ ಗೊತ್ತುಂಟು. ಆದ್ರೆ ಇಲ್ಲಿ ಯಾಕೆ ಅಪೊಸ್ತಲನಾದಂಥ ಪೇತ್ರನು ಅಷ್ಟು ಒತ್ತಿ ಆ ಒಂದು ಪತ್ರಿಕೆಯಲ್ಲಿ ಬರಿತಿದನೆಂಬುದಾಗಿ ನೋಡುವಾಗ, ಸೊ ಅಂದು ಯಾವ ರೀತಿಯಾಗಿ ದೇವರು ಅವರನ್ನು ನಾಶ ಮಾಡಿದನೋ ಅದೇ ರೀತಿಯಾಗಿ ಇಂದು ಅವರ ಹಾಗೆ ಜೀವಿಸುವಂತ ಪ್ರಜೆಗೂ ಸಹ ಇದೇ ರೀತಿಯಾಗಿ ನಾಶ ಮಾಡ್ತಾನೆ ಎಂಬುದಾಗಿ ಒಂದು ಎಚ್ಚರಿಕೆ, ಒಂದು ಸಂದೇಶವನ್ನು ಅಪೊಸ್ತಲನಾದಂಥ ಪೇತ್ರನ ಮುಖಾಂತರವಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಸೊ ಅವರ ಹಾಗೆ ನಾವು ಏನಂತ ಹೇಳ್ತೀವಿ, ಸಲಿಂಗ ಒಂದು ಕ್ರೀಡೆಯಲ್ಲಿ ತೊಡಗದಿರ್ಬೋದು, ಅಥವಾ ಅವರ ಹಾಗೆ ಕೆಟ್ಟದಾಗಿ ನಡ್ಕೊಳ್ಳದೆ ಇರಬಹುದು. ಆದರೆ ಇನ್ನು ಅನೇಕ ರೀತಿಯಾದಂತ ಪಾಪಗಳು ನಾವು ಮಾಡುವಾಗ ಖಂಡಿತವಾಗಿ ನಮಗೂ ಸಹ ನಿತ್ಯ ನಾಶನ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಆದರೂ ಸಹ ಅಲ್ಲಿ ಸೊದೋಮ್ ಗೋಮರ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನು ಲೋಟನು. ಅಷ್ಟೆಲ್ಲ ಪಾಪದ ಕೃತ್ಯಗಳೆಲ್ಲ ಅವರು ಮಾಡುವಾಗಲೂ ಸಹ, ಜನರು ಮಾಡುವಾಗಲೂ ಸಹ ಈತನು ಹೃದಯದಲ್ಲಿ ನೊಂದುಕೊಳ್ತಾ ಇದ್ದ. ಅಯ್ಯೋ ಎಂತ ಜನರಪ್ಪ ಇವರು, ಅಯ್ಯೋ ಯಾಕಪ್ಪ ದೇವರಿಗೆ ವಿರುದ್ಧವಾಗಿ ಹೋಗ್ತಿದ್ದಾರೆ ಇವರು, ಅಯ್ಯೋ ಇಂಥ ಪಾಪ ಮಾಡಬಾರ್ದು ಅಣ್ಣ ಎಂಬುದಾಗಿ ಎಷ್ಟೋ ಸರಿ ಆತನು ಹೇಳಿರಬಹುದು ಪ್ರಿಯರೇ. ಆದ್ರೆ ಅವನ ಮಾತು ಅಲ್ಲಿ ಯಾರು ಸಹ ಕೇಳಿಲ್ಲ ಪ್ರಿಯರೇ, ಯಾರು ಸಹ ಕೇಳಿಲ್ಲ. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಿದಾರೆ ಅಂದ್ರೆ ಅವರ ಮೇಲೆ, ಆ ಪಟ್ಟಣದ ಮೇಲೆ ಏನ್ ಮಾಡ್ತಿದ್ದಾರೆ, ನಿತ್ಯ ಬೆಂಕಿಯನ್ನು ಸುರಿಸಿ ಅವರನ್ನು ಕರ್ಕಲಾಗಿ ಮಾಡದೆ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ಇಲ್ಲಿ ಅಪೊಸ್ತಲನಾದ ಪೇತ್ರ ಏನ್ ಹೇಳಿಕ್ಕೆ ಬಯಸ್ತೇನೆ ಎಂಬುದಾಗಿ ನೋಡುವಾಗ, ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಾರಲ್ಲ, ಅದೇ ಪ್ರಕಾರ
ಅಲ್ಲಿ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಫಸ್ಟ್. ಅವರು ನಾಶಕರವಾದ ಮತ ನನ್ನ ಸ್ವರ ಕೇಳಿದೆ ಇವಾಗ. ಹಲೋ, ಕಟ್ ಆಗ್ತಿದೆ ಫಸ್ಟ್, ಬ್ರೇಕ್ ಆಗ್ತಿದೆ. ಸರ್ ನನ್ನ ಸ್ವರ ಕೇಳಿಸಿದೆ ಅಂತ ಇವಾಗ. ಕೇಳಿಸ್ತಾ ಇದೆ. ಅದು ಇಲ್ಲಿ ಚರ್ಚ್ ಒಳಗಡೆ ಬಂದಿದ್ದೇನೆ, ಕೆಲವೊಂದ್ ಸರಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಇಲ್ಲಿ ಯಾಕೋ ಗೊತ್ತಿಲ್ಲ, ಒಟ್ಟಾಗಿ ಬ್ರೇಕ್ ಆಗ್ತಿರ್ಬೇಕು ನನ್ನ ಮಟ್ಟಿಗೆ. ಓಕೆ, ಇರ್ಲಿ, ಪ್ರಾಬ್ಲಮ್ ಇದೆ, ಪರವಾಗಿಲ್ಲ, ಕಂಟಿನ್ಯೂ ಮಾಡಿ. ಹಾ ಅದೇ ಕೇಳಿಸ್ತದೆ. ಇಲ್ಲಿ ಅಪೊಸ್ತಲನಾದ ಪೇತ್ರನು ಏನ್ ಹೇಳಿಕೆ ಬಯಸ್ತಿದ್ದೇನೆ ಎಂಬುದಾಗಿ ನೋಡುವಾಗ, ಪೇತ್ರನ ಕಾಲದಲ್ಲಿ ಜೀವಿಸ್ತಕ್ಕಂಥ ಜನರಿಗೂ ಹಾಗೂ ಅಂತ್ಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮಗೂ ಪೇತ್ರನ್ ಏನ್ ಹೇಳಕ್ ಬಯಸಿದಾನೆ ಅಂತ, ಏನಾಗಿದ್ರು, ಸುಳ್ಳು ಪ್ರವಾದಿಗಳಿದ್ರು, ಮತ್ತು ಸುಳ್ಳು ಬೋಧಕರಿದ್ರು, ಪ್ರವಾದಿಗಳಿದ್ರು, ಸುಳ್ಳು ಬೋಧಕರಿದ್ರು, ಮತ್ತು ಕಳ್ಳತನದಿಂದ ಮತಾಭೇದಗಳನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಪ್ಪಾಗಿ ಬೋಧನೆ ಮಾಡ್ತಾ ಇದ್ರು. ಸೊ ಅಂತವರಿಗೂ ಸಹ ಏನಾಗಿದೆ, ನಿತ್ಯ ನಾಶ ನಡೆಯಲ್ಪಟ್ಟಿದೆ. ಅದರಲ್ಲೂ ಸಹ ವಿಶೇಷವಾಗಿ ಮುಂದೆ 4ನೇ ವಚನದಲ್ಲಿ ನೋಡುವಾಗ, ಲೋಕದಿಂದ ಅಂತವರಿಗೆ ದಂಡನೆ ತೀರ್ಪು ತಪ್ಪದೆ ಬರುವುದು. ಯಾರು ಸುಳ್ಳು ಪ್ರವಾದಿಗಳಿಗಿದ್ದಾರೋ, ಸುಳ್ಳು ಬೋಧಕರಾಗಿದ್ದಾರೋ, ಕಳ್ಳತನದಿಂದ ಯಾರು ಒಂದು ಕಳ್ಳತನದ ಹುಟ್ಟಿಸುವವರು ತಮ್ಮನ್ನು ಕೊಂಡುಕೊಂಡು ಒಡೆಯನನ್ನು ತಾವು ಅರಿವೆಂದು ತಿಳಿಸ್ತಾರೋ, ಸೊ ಅಂತವರಿಗೆ ಖಂಡಿತವಾಗಿ ನಾಶನದೆ ಅಲ್ವಾ. ಅದೇ ರೀತಿಯಾಗಿ ಲೋಕದಿಂದ ಅಂತವರಿಗೆ ದಂಡನೆ ತೀರ್ಪು ತಪ್ಪದೆ ಬರುವುದು, ಇಂಥವರಿಗೆ ಖಂಡಿತವಾಗಿ ಬರ್ತದೆ. ಅದರಲ್ಲೂ ಸಹ ದೇವದೂತರಿಗೂ ಸಹ ದೇವರು ಸುಮ್ಮನೆ ಬಿಡ್ಲಿಲ್ಲ, ದೇವದೂತರಿಗೂ ಸುಮ್ಮನೆ ಬಿಡ್ಲಿಲ್ಲ. ಸೊ ನೋಹನ ಕಾಲದಲ್ಲಿ ಇರ್ತಕ್ಕಂಥ ಜನರಿಗೂ ಸಹ ದೇವರು ಸುಮ್ಮನೆ ಬಿಡ್ಲಿಲ್ಲ, ಹಾಗೂ ಲೋಟನ ಕಾಲದಲ್ಲಿ ಇರ್ತಕ್ಕಂಥ ಜನರಿಗೂ ಸಹ ದೇವರು ಸುಮ್ಮನೆ ಬಿಡ್ಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಸೊ ಲೋಟನ ಕಾಲದಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಏನಾಯ್ತು ಎಂಬುದಾಗಿ ನೋಡುವಾಗ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ ಬಿದ್ದು ಇಡೀ ಸೊದೋಮ್ ಗೊಮೋರ ಪಟ್ಟಣ ಎಲ್ಲವೂ ಸಹ ನಾಶವಾಯಿತು. ಅಲ್ಲಿರುವಂತ ಶ್ರೀಮಂತಿಕೆಯಲ್ಲಿರುವಂತ ಜನರು, ಅಲ್ಲಿರುವಂತ ಪ್ರಾಣಿಯಲ್ಲಿರುವಂತ ಪಕ್ಷಿಗಳು ಎಲ್ಲವೂ ಸಹ ಸುಟ್ಟು ಕರಕಲಾಯಿತು. ಸೊ ಅದೇ ರೀತಿಯಾಗಿ ಇಂದು ಅಂತ್ಯಕಾಲದಲ್ಲಿ ಜೀವಿಸ್ತಕ್ಕಂತ ನಮಗಳಿಗೂ ಸಹ ಕರ್ತನ ವಾಕ್ಯ ಹೇಳ್ತಿದೆ, ಇಂಥ ಕಾರ್ಯಗಳು ಮಾಡ್ಬೇಡ ತಮ್ಮಗಳೇ, ನೀವು ಇಂಥ ಕಾರ್ಯ ಮಾಡಬೇಡಿ ಸಹೋದರಿ ಎಂಬುದಾಗಿ ಇಲ್ಲಿ ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಒಂದು ವೇಳೆ ನಾವು ಸಹ ಸೊದೋಮ್ ಗೊಮೋರ ಪಟ್ಟಣದ ಹಾಗೆ ಏನಾದರೂ ಪಾಪದ ಕೃತ್ಯದಲ್ಲಿ ನಾವು ತೊಡಗುವುದಾದರೆ ಖಂಡಿತವಾಗಿ ನಾವು ಒಂದು ಪತ್ರಿಕೆಯಲ್ಲೂ ಸಹ 1:5-8 ಹೇಳ್ತದೆ. ಹಾಗೂ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 16:46-50 ವಚನದಲ್ಲಿ ಹೇಳ್ತದೆ, ನಿನ್ನ ತಂಗಿ ಅಂತ ಹೇಳ್ತದೆ, ಯಹೂದ್ಯರಿಗೆ ನಿನ್ನ ತಂಗಿ ಅಂತ ಹೇಳ್ತದೆ, ಅಮೋರಿಯರು ಹಾಗೂ ಇನ್ನು ಅನೇಕ ಹಿತ್ತಿಯರು, ಅದು ನಿಮ್ಮ ತಂದೆ ತಾಯಿ ಬಂಧು ಬಳಗ ಅಂತ ಹೇಳ್ತದೆ. ಅದಕ್ಕಿಂತಲೂ ಏನಾಗಿದ್ರೆ ಇಸ್ರಾಯೇಲರು ಬಹಳಷ್ಟು ಕೆಟ್ಟದಾಗಿ ನಡೀತಾ ಇದ್ದಾರೆ ಎಂಬುದಾಗಿ ದೇವರು ಅವ್ರ ಮೇಲೆ ಅಪವಾದನೆ ಮಾಡ್ತಾ ಇದ್ದಾನೆ. ಇಲ್ಲ ನಾನು ಓದ್ತೀನಿ ನೋಡ್ರಿ, ಕೊನೆ ಕಾಲದಲ್ಲಿ ಈ ಲೋಕದಲ್ಲಿ ವಾಸಿಸುತ್ತಿರುವ ಜನರಿಗೆ ಸೊದೋಮ್ ಮತ್ತು ಗೋಮರ ಪಟ್ಟಣಗಳ ಉದಾಹರಣೆಗಳ ಮೂಲಕ ನೀಡಿದ ಎಚ್ಚರಿಕೆಯು ಬಹಳ ಸ್ಪಷ್ಟವಾಗಿದೆ. ಅದೇನೆಂದರೆ, ದುಷ್ಟರು ಕೊನೆಯಲ್ಲಿ ಬೆಂಕಿಯಿಂದ ನಾಶವಾಗ್ತದೆ ಎಂದು ಪ್ರಕಟಣೆ 20ನೇ ಅಧ್ಯಾಯ ಅವಶ್ಯಕವಾದುದು. ನಮ್ಮ ಹೃದಯಗಳನ್ನು ಕುರುಡ
ಮಾಡುತ್ತಿರುವ ಪಾಪಗಳು ನಮಗೆ ಅಷ್ಟಾಗಿ ಕಂಡು ಬರುವುದಿಲ್ಲ. ಆದರೆ ಇತರರು ಮಾಡುವ ಹೋಗ್ತಿದ್ದಾರೆ. ನಾನೇ ಸರಿಯಾಗಿದ್ದಾನೆ, ನಾನೇ ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ಅನೇಕ ಸರಿ ನಾವು ತಿಳ್ಕೊಳ್ತೇವೆ. ಆದ್ರೆ ಎಲ್ಲೋ ನಾವು ಒಂದ್ ಕಡೆ ಬಿದ್ದಿರ್ತೀವಿ, ಎಲ್ಲೋ ಒಂದ್ ಕಡೆ ಪಾಪದಲ್ಲಿ ಬಿದ್ದಿರ್ತೀವಿ. ಸೊ ನಾವು ಹಾಗೆ ಎಂದಿಗೂ ಸಹ ತಿಳ್ಕೊಬಾರ್ದಂತೆ. ಯಾಕಂದ್ರೆ ಕೆಲವೊಂದ್ಸರಿ ಅವ್ರಿಗಿಂತಲೂ ಹೆಚ್ಚಾದಂತ ಪಾಪ ನಾವು ಮಾಡ್ತಿರ್ತೀವಿ. ನಮ್ ತಪ್ಪು ಯಾವತ್ತೂ ನಮಗ್ ಕಾಣಲ್ಲ, ಬೇರೆ ಬಗ್ಗೆ ನೋಡ್ತಾ ಇರ್ತೀವಿ. ಆದ್ರೆ ನಮ್ಮನ್ನ ನಾವು ಯಾವಾಗಲೂ ಸಹ ತಿದ್ಕೊಳ್ಬೇಕು. ಇಸ್ರಾಯೇಲ್ ಹಾಗೆ ಮಾಡ್ಲಿಲ್ಲ. ಸೊ ಅವ್ರು ಬೇರೆ ಬಗ್ಗೆ ಮಾತ್ರ ಹೇಳ್ತಾ ಇದ್ರು, ಬೇರೆ ತಪ್ಪು ಬಗ್ಗೆ ಮಾತ್ರ ಅವ್ರು ಹೇಳ್ತಾ ಇದ್ರು. ಆದ್ರೆ ದೇವ್ರು ಹೇಳ್ತಾರೆ ನೋಡಿ ಏನಂತಂದ್ರೆ, ಯಹೂದ್ಯರು ಸೊದೋಮ್ ಮತ್ತು ಗೋಮರ ಪಟ್ಟಣಗಳವರಿಗಿಂತಲೂ ಹೆಚ್ಚಾದ ಪಾಪ ಮಾಡಿ ದುರ್ಮಾರ್ಗಗಳಲ್ಲಿ ನಡೆದಿದ್ದಾರೆ. ನೋಡಿ, ಅದಕ್ಕಿಂತಲೂ ಹೆಚ್ಚಾದಂತ ಪಾಪ ಮಾಡಿ ಇವರು ದುರ್ಮಾರ್ಗದಲ್ಲಿ ನಡೆದಿದ್ದಾರೆ ಎಂಬುದಾಗಿ ದೇವರೇ ಅವ್ರ ಮೇಲೆ ಅಪವಾದನೆ ಮಾಡ್ತಿದ್ದಾನೆ. ಆದ್ರೆ ಇಲ್ಲಿ ಇವರು ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ, ಇಸ್ರಾಯೇಲ್ರು ಯಹೂದ್ಯರು ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ ದೇವರು ಅವರನ್ನು ಕ್ಷಮಿಸಿ ಅವರಿಗೆ ದಯೆ ತೋರಿಸ್ತಾನೆಂದು ದೇವ್ರ ವಾಕ್ಯ ನಮ್ಗೆ ಹೇಳ್ತದೆ. ಅವರೆಲ್ಲ ಕೆಟ್ಟ ಕಾರ್ಯಗಳನ್ನು ಜ್ಞಾಪಕ್ಕೆ ತರುವುದಿಲ್ಲವೆಂದು ದೇವ್ರು ಹೇಳ್ತಾ ಇದ್ದಾನೆ ಪ್ರಿಯರೇ. ಸೊ ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಸೊ ಅನೇಕ ಸಾರಿ ನಾವು ಇದೇ ರೀತಿಯಲ್ಲಿ ಇರ್ತೀವಿ. ನಮ್ಮ ಪಾಪಗಳು ನಮ್ಗೆ ಗೊತ್ತಾಗಲ್ಲ. ಕೆಲವೊಂದ್ಸರಿ ಆಜ್ಞೆಗಳು ಮೀರ್ತಾ ಇರ್ತೀವಿ. ನಮ್ಮನ್ನು ವಂಚನೆ ಮಾಡ್ತಾ ಇರ್ತದೆ, ಹೃದಯ ವಂಚನೆ ಮಾಡ್ತಾ ಇರ್ತದೆ, ಪಾಪ ವಂಚನೆ ಮಾಡ್ತಾ ಇರ್ತದೆ. ಸೊ ಅವಾಗೇನ್ ಮಾಡ್ತೀವಿ ಅಂದ್ರೆ, ನಾವು ಬೇರೆ ಬಗ್ಗೆನೇ ನೋಡ್ತಾ ಇರ್ತೀವಿ. ಆದ್ರೆ ನಾವು ಎಷ್ಟೋ ಹಿಂದೋಗಿರ್ತೀವಿ, ಎಷ್ಟೋ ಪಾಪ ಮಾಡಿರ್ತೀವಿ. ಆದ್ರೆ ನಮ್ಮ ನಾವು ಫಸ್ಟ್ ವಾಕ್ಯದ ಪ್ರಕಾರವಾಗಿ ಸರಿಯಾಗಿದ್ದನ್ನ ತಿಳ್ಕೊಳ್ಬೇಕಂತೆ ನಾವು. ಅಲ್ಲಿ ಹೇಳ್ತಾನೆ, ಇಸ್ರಾಯೇಲರು ತಮ್ಮ ರಕ್ಷಣೆ ದೇವತೆಗಳನ್ನು ಪೂಜಿಸಿ ಆತ್ಮಿಕ ವ್ಯಭಿಚಾರ ಮಾಡ್ತಾ ಇತ್ತು. ನೋಡಿ, ಇಸ್ರಾಯೇಲರು ತಮ್ಮ ರಕ್ಷಕನ ದೇವರನ್ನು ಮರೆತು. ಸೊ ಯಾಕೆ ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡೆಂಬುದಾಗಿ ನೋಡುವಾಗ, ಆತನ ಮಹಿಮೆ ಎಲ್ಲಾ ಕಡೆ ಸಾರಲ್ಪಡಬೇಕಾಗಿತ್ತು. ಸತ್ಯದೇವರು ಯಾರು ಎಂಬುದಾಗಿ ತಿಳಿಸಬೇಕಾಗಿತ್ತು. ನಿತ್ಯ ಜೀವ ಕೊಡುವಂತ ದೇವರ ಬಗ್ಗೆ ಅವರು ಪ್ರಚಾರ ಮಾಡಬೇಕಾಗಿತ್ತು. ಆದರೂ ಸಹ ಹಾಗೆ ಮಾಡದೆ ಅವರು ಅನ್ಯ ದೇವತೆಗಳನ್ನು ಪೂಜಿಸಿ ಆತ್ಮಿಕ ವ್ಯಭಿಚಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುತ್ತೇವೆ. ಎಂಥ ಒಂದು ಅಪಾಶದ, ಎಂಥ ಒಂದು ದುರದೃಷ್ಟಕರ ಸಂಗತಿ ಇದಾಗಿದೆ ಪ್ರಿಯರೇ. ಸೊ ಸೋದಮ್ ಗೊಮೋರ ಪಟ್ಟಣದವರಿಗಿಂತಲೂ ನೀವು ಹೆಚ್ಚು ದುಷ್ಟರೆಂದು ದೇವರು ಇಸ್ರಾಯೇಲರಿಗೂ ಯಹೂದ್ಯರಿಗೂ ಹೇಳಿದಾಗ ಅವರು ಹೇಗೆ ಆಶ್ಚರ್ಯಗೊಂಡಿರ್ಬೋದೆಂದು ಊಹಿಸಿಕೊಳ್ಳಿ. ಬಹುಶಃ ತಿಳ್ಕೊಂಡಿದ್ರು, ಅಯ್ಯೋ ಸೋದಮ್ ಗೊಮೋರ ಪಟ್ಟಣವೇ ಎಷ್ಟು ಕೆಟ್ಟದಾಗಿ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ದೇವರು ಅವ್ರಿಗೆ ಹೇಳುವಾಗ, ನೀವು ಅವ್ರಿಗಿಂತಲೂ ನೀವು ಪಾಪಿಷ್ಟ್ರ ಅಂತ ಹೇಳುವಾಗ ಎಷ್ಟು ಆಶ್ಚರ್ಯಗೊಂಡಿರ್ಬೋದು ಹೇಳ್ರಿ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಾವು ಈ ಒಂದು ಸೋದಮ್ ಗೊಮೋರ ಪಟ್ಟಣದವರ ಹಾಗೆ ಅಥವಾ ಇಸ್ರಾಯೇಲರ ಪಾಪದ ಕೃತ್ಯಗಳ ಹಾಗೆ ನಾವು ಯಾವತ್ತೂ ಮಾಡಬಾರದು. ಪಾಪಗಳನ್ನು ಮಾಡದೆ ಪರಿಶುದ್ಧರಾಗಿ ನಾವು ಜೀವಿಸಬೇಕು ಎಂಬುದಾಗಿ ನೋಡುತ್ತೇವೆ. ಸೊ ಇದೇನು ಹೊಸ ಸಂಗತಿ ಅಲ್ಲ. ಪುರಾತನ ಕಾಲದ ಇಸ್ರಾಯೇಲರು ಮಾತ್ರವಲ್ಲ, ಸಮಸ್ತ ಮಾನವರೇ ಸೋದೋಮ್ ಮತ್ತು ಗೋಮೋರ ಪಟ್ಟಣದವರಿಗಿಂತಲೂ ಹೆಚ್ಚು ದುಷ್ಟರಾಗಿದ್ದಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ರೋಮಾಯ 1:18-32 ತನಕ ತಿಳಿಸ್ತಾನೆ. ಸೊ ಸಮಸ್ತ ಮನುಷ್ಯರು, ಸೊ ಲೋಟನ್ ಕಾಲದಲ್ಲಾಗಿರ್ಬೋದು ಅಥವಾ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕಾಲದಲ್ಲಾಗಿರ್ಬೋದು ಅಥವಾ ಪೇತ್ರನ ಜೀವಿಸುವಾಗ, ಪೌಲನ ಜೀವಿಸುವಾಗ, ಸೊ ಇಂಥ ಜನರು ಸುಮಾರು ಜನ ದುಷ್ಟರಾಗಿದ್ರು. ಆದ್ರೆ ಈಗಲೂ ಸಹ ಅಂತ್ಯ ಕಾಲದಲ್ಲೂ ಸಹ ಏನಾಗಿದೆ ಅಂದ್ರೆ ಅನೇಕ ದುಷ್ಟರು ಇದ್ದಾರೆ ಪ್ರಿಯರೇ. ಅನೇಕರು ನಮಗ್ ಗೊತ್ತಿಲ್ದಿರ್ಬೋದು, ಆದ್ರೆ ಅನೇಕ ಕೆಟ್ಟ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು, ವಿಕೃತ ಕಾಮಿಗಳು, ಕಳ್ಳರು, ಕುಡುಕರು, ಲೋಭಿಗಳು, ಸುಲುಕೊಳ್ಳುವವರು, ಬೈಯರು, ಹೊಟ್ಟೆಕಿಚ್ಚು ಪಡುವವರು, ಮೋಸ ಮಾಡುವವರು, ಅನ್ಯಾಯ ಮಾಡುವವರು ಬಹಳಷ್ಟು ಜನ ಇದ್ದಾರೆ ಪ್ರಿಯರೇ. ಸೊ ಒಂದು ವೇಳೆ ಅವರು ತಮ್ಮ ಪಾಪದ ಕೃತ್ಯಗಳಿಗೆ ಒಂದು ವೇಳೆ ಪಶ್ಚಾತ್ತಾಪ ಪಡದಿದ್ದರೆ, ರಕ್ಷಕನನ್ನು ತಿಳಿದುಕೊಳ್ಳದಿದ್ದರೆ, ಖಂಡಿತವಾಗಿ ಅಂದು ಸೊದೋಮ್ ಗೊಮೋರ ಪಟ್ಟಣ ಯಾವ ರೀತಿಯಾಗಿ ನಾಶವಾಯಿತು ಬೆಂಕಿಯಿಂದ, ಅದೇ ರೀತಿಯಾಗಿ ಈ ಅಂತ್ಯ ಕಾಲದಲ್ಲೂ ಸಹ ಏನಾಗ್ತದಂದ್ರೆ
ಎಲ್ಲ ಸಹ ಬೆಂಕಿಯಿಂದ ಸ್ವಾಮಿ ನಾಶ ಮಾಡುವಂತವನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ನಾವೆಲ್ಲರೂ ಸಹ ಏನ್ ಮಾಡ್ಬೇಕಂದ್ರೆ ದೇವರ ಒಂದು ಭಯ ಭಕ್ತಿಯಲ್ಲಿ ನಾವು ಜೀವಿಸ್ಬೇಕು. ಇಲ್ಲಿ ದಾವೀದನು ತಪ್ಪು ಮಾಡಿದಾಗ ಆತನ ಪಾಪ ಅವನಿಗೆ ಅಂದ್ರೆ ಗೊತ್ತಾಗಲ್ಲ. ಸೊ ಇದನ್ ಚಿಕ್ಕದು ಅಂತ ತಿಳ್ಕೊಂಡ್ಬಿಟ್ಟು ಅವನು ಹಾಗೆ ಮನಸ್ಸಲ್ಲಿರ್ತಾನೆ. ಆದ್ರೆ ಪ್ರವಾದಿಯಾದಂತ ನಾಥನನು ಬಂದು, ನೋಡಪ್ಪ ನೀನೇ ಆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಂತ ವ್ಯಕ್ತಿ ಎಂಬುದಾಗಿ ಹೇಳುವಾಗ ಆತನು ದಾವೀದನು ಏನ್ ಮಾಡ್ತಾನೆ ಅಂದ್ರೆ ತಾನು ತಗ್ಗಿಸಿಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ಇವತ್ತು ಯಾರಾದ್ರೂ ತಪ್ಪು ಮಾಡುವಾಗ ಹೋಗಿ ನೀನ್ ತಪ್ಪು ಮಾಡ್ತಿದೀಯಾ ಅಂತ ಹೇಳುವಾಗ ಅದನ್ನು ಖಂಡಿತವಾಗಿ ಒಪ್ಕೊಳ್ಳಲ್ಲ ಪ್ರಿಯರೇ, ಖಂಡಿತವಾಗಿ ಒಪ್ಕೊಳ್ಳಲ್ಲ. ಏನಾದ್ರೂ ಒಂದು ಸಭೆ ಬೀಳುವಂತವರಾಗಿದ್ದಾರೆ. ಅಯ್ಯೋ ನಾನು ಮಾಡಿಲ್ಲ, ಅಯ್ಯೋ ನಾನು ನೋಡೇ ಇಲ್ಲ, ಅಯ್ಯೋ ನಾನು ಕೊಟ್ಟೇ ಇಲ್ಲ, ಅಯ್ಯೋ ನಾನು ಹೇಳೇ ಇಲ್ಲ, ನಾನು ಮಾಡೇ ಇಲ್ಲ ಎಂಬುದಾಗಿ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಪ್ರಿಯರೇ. ಸೊ ಅಂತ ಒಂದು ಜನರೇಷನ್ ಇವಾಗ ಆಗ್ತಾ ಇದೆ ಪ್ರಿಯರೇ. ಆದರೆ ಎಲ್ಲಿ ದಾವೀದನು ತಪ್ಪು ಮಾಡಿದಾಗ ಹೋಗಿ ನಾಥನ್ ಪ್ರವಾದಿಯು ನೀನ್ ತಪ್ಪು ಮಾಡಿದೆ, ನೀನು ಒಬ್ಬನ ಹೆಂಡತಿನ ತೆಗೆದುಕೊಂಡು ವ್ಯಭಿಚಾರ ಮಾಡಿದೆ, ನೀನು ಅವರನ್ನು ಕೊಲೆ ಮಾಡಿಸಿದೆ, ನೀನು ಆ ವ್ಯಕ್ತಿ ನೀನೆ ಅಂತ ಹೇಳುವಾಗ ಅವನು ಬಹಳಷ್ಟು ಏನಾಗ್ತದಂದ್ರೆ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ನೋಡುತ್ತೇವೆ ಪ್ರೇರೆ. ಸೊ ಈ ರೀತಿಯಾಗಿ ದಾವೀದನಂತೆ ನಾವು ಏನ್ ಮಾಡ್ಬೇಕಂದ್ರೆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಾವು ಜೀವನ ಮಾಡ್ಬೇಕು. ಇಲ್ಲದಿದ್ದರೆ ಇನ್ನು ಯೇಸು ಸ್ವಾಮಿ ಬರೋದು ತುಂಬಾ ಅಂತೆ ಲೇಟ್ ಆಗ್ತಾ ಇದೆ. ನಮ್ಮಪ್ಪ ಹೇಳ್ತಾ ಇದ್ದ, ನಮ್ ತಾತ ಹೇಳ್ತಾ ಈ ಸ್ವಾಮಿ ಬರ್ತಾನಂತೆ. ಇವಾಗ ನಮ್ಮ ಅಣ್ಣ ತಮ್ಮಂದ್ರು ಹೇಳಿದ್ರು ನನಗೆ ವಯಸ್ಸಾಗ್ತಿದೆ ಇನ್ನೂ ಬರಲ್ಲ, ಖಾವೋ ಪಿಯೋ ಮಜಕರೋ ಐಶ್ಕರೋ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡ್ಕೊಂಡು ಹೋಗುವುದಾದ್ರೆ ನಾವು ಸಹ ಸೊದೋಮ್ ಗೋಮರದವರ ಹಾಗೆ ಖಂಡಿತವಾಗಿ ನಾವು ನಾಶವಾಗ್ತೇವೆ. ಆದರೆ ಅಲ್ಲಿರ್ತಕ್ಕಂಥ ಲೋಟನ್ನು ಯಾವ ರೀತಿಯಾಗಿ ನೀತಿವಂತನಾಗಿ ಪವಿತ್ರನಾಗಿ ಆ ಪಟ್ಟಣದಲ್ಲಿ ಆತನು ಜೀವಿಸಿದನೋ, ಎಲ್ಲವನ್ನು ನೋಡಿ ಆತನ ಮನಸ್ಸಲ್ಲಿ ವ್ಯಥೆ ಪಟ್ಟಿತ್ತೋ, ಕರ್ಕರೆಗೊಂಡನೋ, ಅದೇ ರೀತಿಯಾಗಿ ನಾವು ಪಡ್ಬೇಕಂತ. ಅಯ್ಯೋ ಲೋಕ ಇಲ್ಲಿಗೆ ಹೋಗ್ತಿದೆಲ್ಲಪ್ಪ, ಲೋಕ ಇಲ್ಲಿಗೆ ಹೋಗ್ತಿದೆ, ಎಷ್ಟು ಅನ್ಯಾಯದಲ್ಲಿ ಹೋಗ್ತಾ ಇದೆ, ಎಷ್ಟು ಮೋಸದಲ್ಲಿ ಹೋಗ್ತಾ ಇದೆಲ್ಲ ಅಂತ ನಾವು ಕರ್ಕರೆಗೊಳ್ಬೇಕಂತೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಂತೆ, ಅವರಿಗಾಗಿ ವಿನಯಿಸ್ಬೇಕಂತೆ. ಸೊ ಒಂದ್ ವೇಳೆ ಅವ್ರ ಹೃದಯದಲ್ಲಿ ಕಾರ್ಯನೂ ಆಗ್ಬೋದು, ಯಾರಿಗ್ ಗೊತ್ತು. ಸೊ ಅದಕ್ಕೋಸ್ಕರ ಪ್ರಿಯರೇ, ಇವತ್ತು ನಾವು ಏನಂತಂದ್ರೆ ಈ ಒಂದು ಸೊದೋಮ್ ಗೋಮರ ಪಟ್ಟಣದ ಹಾಗೆ ನಾವು ಎಂದಿಗೂ ನಾಶವಾಗಬಾರ್ದು. ನಾವು ನಿತ್ಯ ನಿರಂತರವಾಗಿ ನಾವೇನ್ ಮಾಡೋಣ ಅಂದ್ರೆ ನಾವು ಜೀವಿಸೋಣ ಪ್ರಿಯರೇ. ಸೊ ಸತ್ಯವೇದ ಎಚ್ಚರಿಕೆ ಸಂದೇಶಗಳು ಪ್ರಮುಖವಾಗಿ ಅನ್ಯ ಜನರಿಗಲ್ಲ, ಬದಲಾಗಿ ದೇವರ ಸ್ವಂತ ಜನರಿಗೆ ಹೇಳಲ್ಪಟ್ಟಿದೆ ಎಂಬುದು ನೆನಪಿನಲ್ಲಿಡುವುದು ಮುಖ್ಯವಾಗಿದೆ. ಪ್ರಕಟಣೆ 13 ಮತ್ತು 17 ಅಧ್ಯಾಯದಲ್ಲಿ ಇತರರು ಮಾಡಿದ ಪಾಪಗಳನ್ನು ವಿವರಿಸಲಾಗಿದೆ. ಇದೇ ರೀತಿ ಪಾಪಗಳನ್ನು ನಾವು ಸಹ ಮಾಡಬಹುದೆಂಬ ಕಾರಣದಿಂದ ಈ ಎಚ್ಚರಿಕೆಗಳನ್ನು ನಮಗೆ ನೀಡಲಾಗಿದೆ ಎಂಬುದಾಗಿ. ಸೊ ಈ ಒಂದು ಎಚ್ಚರಿಕೆಯ ಸಂದೇಶಗಳು ಅನ್ಯ ಜನರಿಗಂತ ಅಲ್ಲ, ಇದು ಬದಲಾಗಿ ದೇವರು ಆರಿಸಿಕೊಂಡಿರುವಂತ ನಮಗೆ ಹೇಳಲ್ಪಟ್ಟಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸದೆ, ದೇವರ ವಿರುದ್ಧವಾಗಿ ಪಾಪಂಡತಿ ನಮ್ಮ ಮಕ್ಕಳನ್ನು ಸಹ ಅವ್ರೇನ್ ಮಾಡ್ಬೇಕು, ತಿದ್ದಬೇಕಂತ ಪ್ರೇರೆ. ಇವತ್ತು ಏನಾಗಿದೆ ಅಂದ್ರೆ ಗಂಡ ಪರಿಶುದ್ಧನಾಗಿದೆ, ಹೆಂಡತಿ ಪರಿಶುದ್ಧ, ಮಕ್ಕಳು ಪರಿಶುದ್ಧರಲ್ಲ, ಎಲ್ಲೋ ಇರುವಂತವ್ರು ಏನೋ ಮಾಡುವಂತವ್ರಾಗಿದ್ದಾರೆ. ಸೊ ಅನೇಕ ಸರಿ ಮಕ್ಕಳು ತಂದೆ ತಾಯಿ ಮಾತು ಕೇಳೋದಿಲ್ಲ, ಮಕ್ಕಳು ತಂದೆ ತಾಯಿ ಮಾತು ಕೇಳೋದ, ತಂದೆ ತಾಯಿ ಮಾತು ಮಕ್ಕಳು ಕೇಳೋದಿಲ್ಲ. ಸೊ ಈ ರೀತಿಯಾಗಿ ಸಮಸ್ಯೆಗಳಾಗ್ತಿದೆ ಪ್ರೇರೆ. ಅದಕ್ಕೋಸ್ಕರ ಇವತ್ತು ನಾವೇನ್ ಮಾಡ್ಬೇಕಂದ್ರೆ ಒಂದು ದೇವರ ಮಂದಿ ಆಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ದೇವರ ಭಕ್ತರಾಗಿದ್ದೇವೆ. ಸೊ ನಮ್ಮ ಕುಟುಂಬ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಕುಟುಂಬ ರಕ್ಷಿಸ್ಕೊಳ್ಬೇಕು, ನಮ್ಮಿಂದ ಆದಷ್ಟು ನಾವು ಸುವಾರ್ತೆ ಸಾರಬೇಕು. ಸೊ ಈ ತರ ನಾವು ಪಾಪ ಮಾಡುವುದು ಕಂಡಾಗ ನಾವು ಏನ್ ಮಾಡ್ಬೇಕಂದ್ರೆ ಅಯ್ಯೋ ಅವ್ರು ಮಾಡ್ತಿದಾರಲ್ಲ ಅಂತ ಅವರಿಗೋಸ್ಕರ ಬೇಡ್ಕೊಳ್ಬೇಕು ಮತ್ತು ಅವರಿಗೆ ನಾವು ಹೇಳಬೇಕು, ಹೋಗಿ ಸಾಧ್ಯವಾದರೆ ಇದು ಮಾಡೋದು ತಪ್ಪು ಎಂಬುದಾಗಿ ನಾಥನ್ ಪ್ರವಾದಿ ಹೇಳ್ದಾನಲ್ಲ, ಹಾಗೆ ಅವ್ರಿಗೆ ಹೇಳಬೇಕು ಪ್ರೇರೆ, ಹೇಳಿ ಅವ್ರಿಗೆ ತಿದ್ದಬೇಕು ಪ್ರೇರೆ. ತಿದ್ದಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಈ ಪಾಠ ನಮಗೆ ಲಾಭಕ್ಕಾಗಿ ಕೊಡಲ್ಪಟ್ಟಿದೆ, ಇದನ್ನ ನಾವು ಉಪಯೋಗಿಸಿಕೊಳ್ಳೋಣ. ಸೊ ಸ್ವಾಮಿ ಯಾರನ್ನು ದೇವದೂತನ ಬಿಟ್ಟಿಲ್ಲ, ನೋಹನ್ ಕಾಲದಲ್ಲಿರ್ತಕ್ಕಂಥ ಜನರನ್ನು ಬಿಟ್ಟಿಲ್ಲ, ಲೋಟನ್ ಕಾಲದಲ್ಲಿರ್ತಕ್ಕಂಥ ಜನರು ಬಿಟ್ಟಿಲ್ಲ, ಇಂದು ನಮ್ಮನ್ನು ಸಹ ಬಿಡುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಬಹಳ ಭಯ ಭಕ್ತಿಯಿಂದ ನಾವು ಜೀವಿಸೋಣ. ದೇವರು ಈ ಸಬ್ಬತ್ ಪಾಠಶಾಲೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆಮೇನ್, ಆಮೇನ್.
ಈ ದಿನದ ಪಾಠವನ್ನ ಬೋಧಕರಾದಂತ ಮಿತ್ರಸೇನ್ ದೇವರು ಪ್ರಾರ್ಥನೆಗೆ ಹೋಗೋಣ. ಏನಾದ್ರೂ ಈ ಪಾಠದಲ್ಲಿ ಕೇಳುವಂಥದ್ದು, ತಿಳಿಸುವಂತದ್ದು ಇದ್ದರೆ ಸ್ವಲ್ಪ ಹೊತ್ತು ಹಂಚಿಕೊಳ್ಳಿಕ್ಕೆ ಸಮಯವಿದೆ, ಹಂಚಿಕೊಳ್ಳಬಹುದು. ಇಲ್ಲವಾದರೆ ನಾವು ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ ಮತ್ತು ನಮ್ಮ ತಾಯಿ ಕಾಲು ನೋವಿಗಾಗಿ ಮತ್ತು ಉಮಾ ಅವರು ಬಹಳ ಸಹೋದರ KP ರವಿ ಪ್ರಾರ್ಥನೆ ವಿಜ್ಞಾಪನೆ ಅವ್ರ ತಾಯಿ ಮತ್ತು ಸಭೆ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಉಮಾ ಸಂತಾನಕ್ಕಾಗಿ ಪ್ರಾರ್ಥನೆ. ಓಕೆ, ಸುಮಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಉಮಾ ಅವ್ರಿಗೆ ಓಕೆ, ಅವರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಸಹೋದರ ಜಾನ್ ಡೇವಿಡ್ ಅವರ ಶ್ರೀಮತಿ ಅವರು ನ್ಯಾನ್ಸಿ ಅವರು ಕ್ರಿಟಿಕಲ್ ಅಲ್ಲಿ ಇದ್ದಾರೆ. ಆಪರೇಷನ್ ಆದ್ರೂ ಕೂಡ ಕಷ್ಟ ಎಂಬುದಾಗಿ ಹೇಳಿದಾರಂತೆ. ಸೊ ನಮ್ಮೆಲ್ಲರ ಪ್ರಾರ್ಥನೆ ಅವ್ರಿಗೆ ಬಹಳ ಅವಶ್ಯವಾಗಿದೆ. ಬಹಳ ಗಂಭೀರವಾಗಿರೋದ್ರಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಅವರು ನಮ್ಮ ಪ್ರಾರ್ಥನೆ ನಡೆಸಬೇಕೆಂಬ ಕೇಳ್ಕೊಳ್ತೀನಿ. ಅಮ್ಮ ಇದ್ದೀರಾ? ಪ್ರಾರ್ಥನೆ. ಕರುಣಾಮಯನಾದ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನ್ನ ಕೃಪಾ ಸನ್ನಿಧಿಗೆ ನಮ್ಮನ್ನ ಕರೆತಂದು ಅಪ್ಪ, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನ ನೀನು ತಿದ್ದಿ ಎಚ್ಚರಿಸಿ ನಡೆಸಿದ್ದ ಸ್ವಾಮಿ. ಹೌದಪ್ಪ, ಅನುದಿನವೂ ನಿನ್ನ ವಾಕ್ಯಗಳ ಮೂಲಕವೇ ನಮ್ಮನ್ನ ಎಚ್ಚರಿಸಿ ಗದರಿಸಿ ಸಂತೈಸುವಾತನೂ ಕೂಡ ನೀನೇ ಆಗಿದ್ದೀ ಸ್ವಾಮಿ. ತಂದೆಯಾದ ದೇವರೇ, ಈ ದಿನದ ಪಾಠದಲ್ಲಿ ನಿನ್ನ ಮುದ್ದು ಮಗನು ತಿಳಿಸಿದಂತೆ ಸ್ವಾಮಿ, ನಾವು ಅನೇಕ ರೀತಿಯಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಪಾಪಿಗಳಾಗಿ ಜೀವಿಸ್ತಾ ಇದ್ದೇವೆ. ದಯಮಾಡಿ ನಮ್ಮ ಪಾಪಗಳನ್ನ ನೀನು ಕ್ಷಮಿಸ್ಬೇಕು ತಂದೆ. ಚಂಚಲ ಚಿತ್ತರಾದ ನಮ್ಮನ್ನ ಸ್ಥಿರ ಚಿತ್ತರನ್ನಾಗಿ ಮಾಡಿ ಅಪ್ಪ ಸ್ವಾಮಿ, ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವಂತ ಕೃಪೆ ಮಾಡಪ್ಪ. ಅಪ್ಪ ಯೇಸುವೇ, ನಮ್ಮ ಪ್ರತಿಯೊಂದು ಹೆಜ್ಜೆ ನಿನ್ನ ಪರಿಶುದ್ಧ ಆತ್ಮನ ಸಹಾಯ ಅಪ್ಪ ಸ್ವಾಮಿ. ನೀನು ಈ ಒಂದು ವಾಕ್ಯಗಳ ಮೂಲಕ ನಮಗೆ ಎಷ್ಟೊಂದು ಅರಿವನ್ನು ಹುಟ್ಟಿಸುತ್ತಾ ಬಂದಿದ್ದೆ ಸ್ವಾಮಿ. ವೇದದಲ್ಲಿರುವಂತ ಎಲ್ಲ ಒಂದು ಉದಾಹರಣೆಗಳು, ಮಾದರಿಗಳು ನಮ್ಮನ್ನ ಎಚ್ಚರಿಸ್ತಾ ಇವೆ ಸ್ವಾಮಿ. ಇದರ ಮೂಲಕ ನಮ್ಮನ್ನ ನೀನು ಶುದ್ಧಿಗೊಳಿಸಪ್ಪ. ನಮ್ಮ ಮನಸ್ಸುಗಳನ್ನು ಪರಿವರ್ತಿಸು ಸ್ವಾಮಿ. ಈ ವಾಕ್ಯಗಳನ್ನು ತಿಳಿಸಿಕೊಟ್ಟಂತ ನಿನ್ನ ಪ್ರಿಯ ಮಗನನ್ನ ಆಶೀರ್ವಸು, ಕುಟುಂಬವನ್ನು ಆಶೀರ್ವಸು. ನಿನ್ನ ಸೇವೆಯಲ್ಲಿ ಇನ್ನೂ ತನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಆಗುವಂತೆ ಆ ಮಗನಿಗೆ ನಿನ್ನ ಆತ್ಮನ ಬಲ ಕೊಡು. ಅದೇ ರೀತಿಯಲ್ಲಿ ಪಾಸ್ಟರ್ ರಾಜರವರನ್ನು ಕೂಡ ನೀನು ಆಶೀರ್ವದಿಸಪ್ಪ ಸ್ವಾಮಿ. ಆ ಮಗನು ಅನುದಿನವೂ ಸ್ವಾಮಿ 2 ಸಮಯಗಳಲ್ಲಿಯೂ ನಿನ್ನ ವಾಕ್ಯಗಳನ್ನ ಹಂಚಲಿಕ್ಕೆ ಬೋಧಕರನ್ನ ಸಿದ್ಧಗೊಳಿಸಿ ತಂದೆಯೇ ಶ್ರಮ ವಹಿಸಿ ತನ್ನ ಒಂದು ಕರ್ತವ್ಯವನ್ನ ನಿರ್ವಹಿಸುತ್ತಿರುವಾಗ ಆ ಮಗನಿಗೆ ಬೇಕಾದ
ಆತ್ಮಿಕ ಹಾಗೂ ಶಾರೀರಿಕ ಬಲವನ್ನ ಕೊಡು ಸ್ವಾಮಿ. ಕುಟುಂಬವನ್ನ ಆಶೀರ್ವದಿಸಪ್ಪ. ಈ ಮಗನಿಗೆ ಮಾನಸಿಕ ನೆಮ್ಮದಿಯನ್ನು ಕೊಡಪ್ಪ ಮತ್ತು ಇವರ ಯೋಜನೆಗಳನ್ನ ಸಫಲಗೊಳಿಸು ಸ್ವಾಮಿ. ಈ ಮಗನ ಮೂಲಕವಾಗಿ ಕೂಡಿ ಬರುವಂತ ನಿನ್ನ ಮಕ್ಕಳ ಒಂದು ಜೀವಿತಗಳಲ್ಲಿ ಸ್ವಾಮಿ ಪರಿವರ್ತನೆ ಕೊಡಪ್ಪ. ತಂದೆಯಾದ ದೇವರೇ, ಅನೇಕ ಆಧ್ಯಾತ್ಮಿಕ ಅಂಶಗಳನ್ನ ಸತ್ಯವೇದದಲ್ಲಿರುವಂತಹ ಘಟನೆಗಳ ಮೂಲಕ ನಾವು ಪರಿವರ್ತಿಸಿಕೊಳ್ಳುವ ಒಂದು ಅವಕಾಶ ಒದಗಿಸಿಕೊಡುತ್ತಾ ಬರುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳು ಒಡೆಯನೆ. ತಂದೆ, ಈ ದಿವಸದಲ್ಲೂ ಕೂಡ ಸ್ವಾಮಿ ಸೊದೋಮ್ ಗೊಮೋರ ಪಟ್ಟಣಗಳ ಜನರ ಪಾಪಗಳು, ಅವರು ಪಾಪಗಳು ನಿನ್ನ ಪ್ರಚುರವಾದವು ಸ್ವಾಮಿ. ಆದರೆ ಗುಪ್ತ ಪಾಪಗಳಿಂದ ನಮ್ಮೆಲ್ಲರನ್ನ ನೀನು ಬಿಡುಗಡೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ದಿನಗಳು ಸ್ವಾಮಿ ನಿನ್ನ ಬರೋಣಕ್ಕೆ ಸಮೀಪವಾಗಿರುವಾಗ ಇರುವ ಕೊಂಚ ದಿನಗಳಲ್ಲಿ ನಮ್ಮನ್ನ ನಾವು ಶುದ್ಧೀಕರಿಸಿಕೊಳ್ಳುವ ಶಕ್ತಿಯನ್ನ, ನಿನ್ನ ಕೃಪೆಯನ್ನ, ನಿನ್ನ ಆತ್ಮನ ಬಲವನ್ನ ಕೊಟ್ಟು ಎಲ್ಲರನ್ನ ನೀನು ಸಂತೈಸಪ್ಪ, ಶುದ್ಧಿಗೊಳಿಸು ಸ್ವಾಮಿ, ಸಿದ್ಧಗೊಳಿಸಪ್ಪ ತಂದೆಯೇ. ಅಪ್ಪ ಯೇಸುವೆ, ಈ ದಿವಸದಲ್ಲಿ ಈ ಒಂದು ಊಟದಲ್ಲಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳು ಸ್ವಾಮಿ ನಿನ್ನ ಮಕ್ಕಳು ಕೊಟ್ಟಿರುವಾಗ ಆ ಮಕ್ಕಳ ಜೀವಿತದಲ್ಲಿ ನೀನು ಮಾತನಾಡಪ್ಪ ಸ್ವಾಮಿ. ತಂದೆ ರವಿ ಬಳ್ಳಾರಿ ಈ ಮಗನ ಕುಟುಂಬದಲ್ಲಿ ಆ ಮಗನಿಗಾಗಿ ಮತ್ತು ಅವ್ರ ತಾಯಿಗಾಗಿ ಹಾಗೂ ಮತ್ತೊಬ್ಬ ಸಹೋದರಿಗೋಸ್ಕರವಾಗಿ ಆ ಮಗನ ಬೇಡಿಕೆ, ಈ ಮಗಳಿಗೋಸ್ಕರವಾಗಿ ಬೇಡಿಕೆ ಇಟ್ಟಿರುವಾಗ ಅವರ ಕಷ್ಟ ಸಂಕಟಗಳನ್ನ ನೀನು ನಿವಾರಿಸಪ್ಪ. ನಿನ್ನಲ್ಲಿ ಭರವಸೆ ಬಿಟ್ಟು ಸ್ವಾಮಿ ಬೇಡುವಾಗ ಅವರನ್ನು ಸಂತೈಸು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆ ಸಹೋದರ ಲೋಕೇಶ್ ಅವರನ್ನು ಕೂಡ, ಅವರ ಕುಟುಂಬದ ಸದಸ್ಯರನ್ನ, ಮಗನನ್ನು ಪ್ರಿನ್ಸ್ ಆರೋನನ್ನು ಕೂಡ ಆರೋಗ್ಯವಂತ ಮಗನನ್ನಾಗಿ ಮಾಡು ಸ್ವಾಮಿ. ಅಪ್ಪ ತಂದೆ, ಮುಖ್ಯವಾಗಿ ಜಾನ್ ಡೇವಿಡ್ ಅವರ ಪತ್ನಿ ನ್ಯಾನ್ಸಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಅಪ್ಪ, ಆ ಮುದ್ದು ಮಗಳನ್ನ ನೀನು ಮುಟ್ಟು ಸ್ವಾಮಿ. ಆ ಮಗಳ ಜೀವಿತದಲ್ಲಿ ಹೊಸ ಬೆಳಕನ್ನ ತೋರಿಸಪ್ಪ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಒಡೆಯನೆ. ಆ ಮಗಳಿಗೆ ಬೇಕಾದ ನಿನ್ನ ಆತ್ಮನ ಬಲ ಕೊಡಪ್ಪ, ಶಾರೀರಿಕ ಬಲ ಕೊಡು ಸ್ವಾಮಿ. ಶರೀರದಲ್ಲಿ ಅಣುವಿನಲ್ಲಿರುವಂತ ರೋಗಾಣುಗಳನ್ನ ನೀನು ನಾಶ ಮಾಡು ಸ್ವಾಮಿ, ಶುದ್ಧಿಗೊಳಿಸು ಸ್ವಾಮಿ. ಅಪ್ಪ, ನಿನ್ನ ಸೇವಕಿಯಾಗಿ ಆ ಮಗಳು ಸುಶ್ರಾವ್ಯವಾಗಿ ಹಾಡನ್ನ ಹಾಡಬೇಕಿದೆ ಸ್ವಾಮಿ. ಆ ಮಗಳಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಡಪ್ಪ. ಹಾಗೂ ಸಹೋದರ ಜಾನ್ ಡೇವಿಡ್ ಆ ಮಗನನ್ನ ಸಂತೈಸಪ್ಪ, ಬಲಪಡಿಸು ಸ್ವಾಮಿ. ತಂದೆಯೇ, ಬೇಕಾದ ಆರ್ಥಿಕ ಹಾಗೂ ಇತರ ಸಹಾಯ ಹಸ್ತವನ್ನ ಚಾಚು ಸ್ವಾಮಿ. ತಂದೆಯೇ, ವೈದ್ಯರು ಆ ಮಗನಿಗೆ ಸಹಕಾರ ನೀಡುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಇದೇ ರೀತಿಯಲ್ಲಿ ಅಪ್ಪ ತಂದೆಯ ಯಾರ್ಯಾರು ಕಾಯಿಲೆ ಕಷ್ಟಗಳಲ್ಲಿ ನರಳ್ತಾ ಇದ್ದಾರೋ, ಹೇಳಿಕೊಳ್ಳಲಾಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅಂಥ ಪ್ರಿಯರನ್ನ ಸ್ವಾಮಿ ನಿನ್ನ ಕೃಪಾಕರಗಳಿಗೆ ಒಪ್ಪಿಸ್ಕೊಡ್ತೇನಪ್ಪ. ಅವರನ್ನ ಸಂತೈಸಪ್ಪ, ಅವರ ಕಷ್ಟಗಳನ್ನ ತೀರಿಸು ಸ್ವಾಮಿ. ಶಾಂತಿ ನೆಮ್ಮದಿಯನ್ನ ಪಾಲಿಸ್ಕೊಡು ಸ್ವಾಮಿ. ಅಪ್ಪ, ಸಹೋದರ ಜಾನ್ಸನ್ ಶರಣಪ್ಪ ಮಗನನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ಆ ಮಗನ ಜೀವಿತದಲ್ಲಿ ಮಗನು ಸಾರುವಂತ ಸುವಾರ್ತೆಯಲ್ಲಿ ನಿನ್ನ ಒಂದು ಪ್ರಸನ್ನತೆ ಇರ್ಲಪ್ಪ. ಅನೇಕ ಆತ್ಮಗಳನ್ನ ನಿನ್ನೆಡೆಗೆ ತರುವಂತಾಗಲಿ. ಹಾಗೂ ಸಹೋದರ ಚಿನ್ನಪ್ಪ ಅವರನ್ನ ನೀನು ಆಶೀರ್ವದಿಸು ಸ್ವಾಮಿ. ಅವರ ಸೇವೆಯಲ್ಲಿ ಸ್ವಾಮಿ ನೀನು ದಾರಿದೀಪ ಆಗಿರಪ್ಪ. ಆ ಕುಟುಂಬವನ್ನ ನೀನು ನಿನ್ನ ಹಾದಿಯಲ್ಲಿ ನಡೆಸಿ ಅನೇಕರಿಗೆ ನಿನ್ನ ಸುವಾರ್ಥ ಸೇವೆ ನೀಡುವ ಹಾಗೆ ಆ ಮಕ್ಕಳನ್ನ ಬೆಳಕಾಗಿ ಜೀವಿಸು ಸ್ವಾಮಿ. ಹಾಗೂ ಜೋಹಿತ ಮಗಳನ್ನ ನೀನು ಮುಟ್ಟು ಸ್ವಾಮಿ. ಆ ಮಗಳ ಜೀವಿತದಲ್ಲಿ ನೀನು ನಾಯಕನಾಗಿರಪ್ಪ. ಆ ಮಗಳನ್ನ ನೀನು ಸಂತೈಸಿ ಅವಳ
ಮಾಡಬೇಕೆಂದಿರುವ ಸೇವೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನೀಡು ಸ್ವಾಮಿ. ಹಾಗೂ ಸ್ವಾಮಿ ತಂದೆ ಮಂಜುನಾಥ್ ಚಂದ್ರ ಈ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಅವರ ಜೀವಿತದ ಒಂದೊಂದು ಹೆಜ್ಜೆಯಲ್ಲಿಯೂ ಕೂಡ ನೀನು ಅವರಿಗೆ ದಾರಿ ದೀಪವಾಗಿದ್ದು ಅವರೆಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪಾಹಸ್ತವನ್ನ ಚಾಚಿ ನಿನ್ನ ಸೇವಕರಾಗಿ ಜೀವಿಸುವಂತ ಕೃಪೆ ಮಾಡಪ್ಪ. ಪಾಸ್ಟರ್ ಬೇಡ್ಕೊಳ್ತೇನಪ್ಪ. ಆ ಮಗನ ಸ್ವಾಮಿ ನಿನ್ನ ಸೇವಕರಾಗಿ ಜೀವಿಸ್ತಿರುವಾಗ ಸೇವೆ ಮಾಡುವಾಗ ಬರುವಂತ ಎಲ್ಲ ಅಡ್ಡಿ ಆತಂಕಗಳಿಂದ ಬಿಡುಗಡೆ ಕೊಟ್ಟು ಆ ಒಂದು ಧೈರ್ಯದ ಆತ್ಮವನ್ನ ಆ ಮಗನಿಗೆ ದಯಪಾಲಿಸಿಕೊಟ್ಟು ಸ್ವಾಮಿ ನಿನ್ನ ಸೇವೆಯಲ್ಲಿ ಭದ್ರವಾಗಿ ನೆಲೆಗೊಳ್ಳುವಂತ ಕೃಪೆ ಮಾಡಪ್ಪ. ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಪ್ಪ ಸ್ವಾಮಿ. ಹಾಗೂ ಸ್ವಾಮಿ ಪಾಸ್ಟರ್ ಎಂ ರಾಜು ಅವರ ಕುಟುಂಬಕ್ಕಾಗಿ ನಿನ್ನ ಮುಂದೆ ಮೊರೆ ಇಡುತ್ತೇನಪ್ಪ. ಅವರ ಎಲ್ಲ ಬಂಧು ಬಾಂಧವರನ್ನ ನೀನು ಆಶೀರ್ವದಿಸು. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯನ್ನ, ಆರೋಗ್ಯವನ್ನ ಕೊಟ್ಟು ನಡೆಸಪ್ಪ. ಸಹೋದರಿ ರತ್ನಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳು ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಾಗ ಆಗುವ ಆನಂದ ಆ ಮಗಳಲ್ಲಿ ಸ್ವಾಮಿ ಮುಕ್ಕಿ ಹರಿಯುತ್ತಿದೆ. ಅದಕ್ಕೆ ನೀನು ಪ್ರೋತ್ಸಾಹ ನೀಡು ಸ್ವಾಮಿ. ನಿನ್ನ ಕರುಣಾ ಹಸ್ತವನ್ನ ಚಾಚಿ ಆ ಮಗಳು ನಿನ್ನ ಸೇವಕಿಯಾಗಿ ತನ್ನ ಒಂದು ಜೀವನವನ್ನು ಸಾಗಿಸುವಂತ ಕೃಪೆ ಮಾಡು. ಪಾಸ್ಟರ್ ಸಾಲಮನ್ ಸರ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಕ್ಕಳು ತಮ್ಮ ಒಂದು ವಿಶ್ರಾಂತಿಯ ಜೀವಿತದಲ್ಲಿ ತಂದೆಯ ನಿನ್ನ ಸೇವಕರಾಗಿ ನಿನ್ನ ಸನ್ನಿಧಿಯ ಮಗನಾಗಿ ಜೀವಿಸ್ತಿರುವಾಗ ತಂದೆಯ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಅನೇಕ ಆತ್ಮಗಳನ್ನು ನಿನ್ನೆಡೆಗೆ ತರುವ ಕೃಪೆ ಮಾಡು ಸ್ವಾಮಿ. ಅವರಿಗೆ ನಿನ್ನ ಆತ್ಮನ ಬಲ ಕೊಡಪ್ಪ ಸ್ವಾಮಿ. ಶಾರೀರಿಕ ಬಲ ಕೊಡು. ಅವರ ಕುಟುಂಬದ ಎಲ್ಲ ಸದಸ್ಯರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ ಮತ್ತು ಪತ್ನಿಯನ್ನೆಲ್ಲರನ್ನ ನೀನು ಆಶೀರ್ವದಿಸಿ ಅವರೆಲ್ಲರ ಮೂಲಕ ನಿನ್ನ ಸೇವೆ ನಡೆಯುವಂತ ಕೃಪೆ ಮಾಡಿ ನಡೆಸಪ್ಪ ಸ್ವಾಮಿ. ಹಾಗೂ ಸಹೋದರಿ ವರಲಕ್ಷ್ಮಿ ಮುನೇಶ್ ಇವರ ಕುಟುಂಬಕ್ಕೋಸ್ಕರ ಬೇಡ್ಕೊಳ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಈ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬಂದು ಹೊಸದಾಗಿ ಹಾಡುಗಳನ್ನ ಕಟ್ಟಿ ನಿನ್ನನ್ನ ಆರಾಧಿಸುವಾಗ ಆ ಮಕ್ಕಳ ಕೂಗನ್ನ ಲಾಲಿಸು ಸ್ವಾಮಿ. ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನ ಮತ್ತು ಸಕಲ ಸಮೃದ್ಧಿಯನ್ನ ನೀನು ದಯಪಾಲಿಸಿ ನಡೆಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಪಾಸ್ಟರ್ ಯಶವಂತ ಅಮ್ಮಗೋಸ್ಕರ ಬೇಡ್ಕೊಳ್ತೇನಪ್ಪ ತಂದೆಯೇ. ಆ ಮಗನು ನಿನ್ನ ಸೇವಕರಾಗಿ ಜೀವಿಸುವಾಗ ಅವರ ಸೇವೆಯು ಸ್ವಾಮಿ ಇನ್ನೂ ಮುಂದುವರಿಯುವ ಹಾಗೆ ಅವರನ್ನು ಆರೋಗ್ಯವಂತ ಮಗನನ್ನಾಗಿ ಕಾಪಾಡು ಸ್ವಾಮಿ. ಪದ್ಮಿನಿಗೋಸ್ಕರ ಬೇಡ್ಕೊಳ್ತೇನೆ ಸ್ವಾಮಿ. ಆ ಮಗಳ ಮಂಡಿ ನೋವನ್ನ ನೀನು ಗುಣಪಡಿಸಪ್ಪ ಸ್ವಾಮಿ. ಆ ಮಗಳು ಕೂಡ ನಿನ್ನ ಸೇವೆ ಎಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವಂತೆ ಆ ಇಡೀ ಕುಟುಂಬವೇ ಸ್ವಾಮಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ನಿನಗೆ ಒಂದು ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಕೃಪಾಶೀರ್ವಾದ ನೀಡು ಸ್ವಾಮಿ. ಅದೇ ರೀತಿಯಲ್ಲಿ ಕೋಲ್ಕರ್ ಅವರ ಕುಟುಂಬವನ್ನ ನಿನ್ನ ಸನ್ನಿಧಿಯಲ್ಲಿ ಜ್ಞಾಪಿಸ್ತೇನಪ್ಪ. ಆ ಮಗನ ಜೀವಿತದಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡಪ್ಪ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಕಷ್ಟಗಳಿಗೆ, ನೋವು, ಸಂಕಟಗಳಿಗೆ ಆ ಮಗನು ಒಳಗಾಗುವಾಗ ತಂದೆಯಾದ ದೇವರೇ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಆ ಮಗನನ್ನ ಸಂರಕ್ಷಿಸಿ ಕಾಪಾಡಪ್ಪ. ಶಾಂತಿ, ನೆಮ್ಮದಿಯ ವಾತಾವರಣ ಕೊಡಪ್ಪ. ನಿನ್ನ ಆತ್ಮನ ಬಲದಿಂದ ಆ ಮಗನನ್ನು ತುಂಬಿಸಿ ನಡೆಸಪ್ಪ ಸ್ವಾಮಿ. ಹಾಗೂ ಸಹೋದರಿ ರಾಜೇಶ್ವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗಳ ಬೇಡಿಕೆಗಳನ್ನ ಈಡೇರಿಸು. ಅವರ ಮಗಳಿಗೆ ಸ್ವಾಮಿ ಒಂದು ಹೊಸ ಬೆಳಕನ್ನ ಕಾಣುವಂತೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಹಾಗೂ ಶೈಲಾ ಬೆಂಜಮಿನ್ ಆ ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಟ್ಟು ನಿನ್ನ ಸನ್ನಿಧಿಯಲ್ಲಿ ಆ ಮಗಳು ನಿನ್ನ ಸೇವೆ ಮಾಡುವ ಹಾಗೆ ನಡೆಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಇನ್ನು ನಮ್ಮ ಒಂದು ಈ ಝೂಮ್ ಕುಟುಂಬದಲ್ಲಿ ಕೂಡಿರುವಂತ ಅನೇಕ ಆತ್ಮಗಳನ್ನ ನೀನು ಮುಟ್ಟು ಸ್ವಾಮಿ. ಅವರಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಅವರ ಎಲ್ಲ ಕಷ್ಟ ಸಂಕಟಗಳಿಂದ ಬಿಡುಗಡೆ ಕೊಟ್ಟು ಅವರನ್ನ ಮುನ್ನಡೆಸು. ಹಾಗೂ ನನ್ನ ಕುಟುಂಬಕ್ಕೋಸ್ಕರವಾಗಿಯೂ ಕೂಡ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ನೀನೇ ಎಲ್ಲವನ್ನು ಬಲ್ಲಾತನಾಗಿರುವುದರಿಂದ ಸ್ವಾಮಿ ಸಕಾಲದಲ್ಲಿ ಎಲ್ಲವನ್ನ ಒದಗಿಸಿಕೊಟ್ಟು ನಿನ್ನ ಆಶೀರ್ವಾದದಿಂದ ನಾವು ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವಂತ ಕೃಪೆ ಮಾಡಿ ನಡೆಸಪ್ಪ. ಮತ್ತೊಮ್ಮೆ ತಂದೆಯಾದ ದೇವರೇ ಎಲ್ಲ ಬೇಡಿಕೆಗಳನ್ನು ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸಿರುವಾಗ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನೀನು
ಅವರ ಒಂದು ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ ಸ್ವಾಮಿ ಯೇಸುವೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಆಶೀರ್ವಾದವನ್ನ ಪಾಸ್ಟರ್ ಮಿತ್ರ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಪಾಸ್ಟರ್ ಅಮಿತ್ ಅವರಿದ್ದಾರ? ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಯ ಸಂಗಡ, ಹಾಗೂ ಅಂತ್ಯ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಅವರ ಸಂಗಡ, ಹಾಗೂ ಕರ್ತನೆ ಪಾಠವನ್ನು ನಡೆಸಿಕೊಟ್ಟಂತ ಬೋಧಕರಂತ ಅಮಿತ್ ರಾವ್ ಅವರು, ಅವರ ಕುಟುಂಬದ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಎಲ್ಲರಿಗೂ ಧನ್ಯವಾದಗಳು. ಆಶೀರ್ವಾದದಾಯಕವಾಗಿ ಒಟ್ಟಾಗಿ ಸೇರಿ ದಿನದ ಕೂಟವನ್ನ ಅನುಭವಿಸುವ ಹಾಗೆ ಕರ್ತ ನಮ್ಮನ್ನು ಒಟ್ಟುಗೂಡಿಸಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಕೂಡಿ ಬಂದದಕ್ಕಾಗಿ ತಮಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತಾ, ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ಸಹೋದರಿ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಭಕ್ತರಾಜಮ್ಮ ಅವರಿಗೂ, ಈ ದಿನದ ಪಾಠವನ್ನ ನಡೆಸ್ಕೊಟ್ಟಂತ ಬೋಧಕರಾದಂತ ಅಮಿತ್ ರಾವ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಈ ದಿನ ರಾತ್ರಿ ಎಲ್ಲ ನಮ್ಮನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಸುಖ ನಿದ್ರೆಯನ್ನ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ ಬೋಧಕರೇ. ಧನ್ಯವಾದ ಅಮಿತ್ ಬೋಧಕರಿಗೂ ಧನ್ಯವಾದ. ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿದ ಅಮ್ಮನವರಿಗೂ ಧನ್ಯವಾದ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್. ಹೇಳಿ. ನಮಗೆ ಬೆಳಿಗ್ಗೆ ಒಂದು ಮೆಸೇಜ್ ಬಂತು. ನಮ್ಮ ಚಿಕ್ಕಪ್ಪನ ಮಗ ಮಂಜುನಾಥ ಅಂತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾಳೆ ಆಪರೇಷನ್ ಇದೆ. ದಯವಿಟ್ಟು ಎಲ್ರೂ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಪ್ರತ್ಯೇಕ ಪ್ರಾರ್ಥನೆ ಕೂಡ ಅವನ ಹೆಸರು ತಿಳ್ಕೊಳ್ಳಿ, ಮಂಜುನಾಥ ಅಂತ. ಆಯ್ತು. ಎಷ್ಟು ವಯಸ್ಸಾಗಿದೆ ಬ್ರದರ್? ಅವ್ರಿಗೆ ಆಗಿದೆ 35 ವರ್ಷ. ಓಹೋ, ಚೆನ್ನಾಗಿ ಹೇಳಿದ್ರಿ. 35 ವರ್ಷಕ್ಕೆ ಆಗದೆ ಅಂದ್ರೆ